ಚೆನ್ನಾಗಿ ಹೇಳಿದ್ರಿ ಸರ್, ವೆರಿ ಇಂಟ್ರೆಸ್ಟಿಂಗ್. ಹೀಗೂ ಯೋಚನೆ ಮಾಡ್ಬೋದು ನೋಡಿ. ಲೈಫಲ್ಲಿ ಏನಾದರೂ ಇರಲಿ, ಅದನ್ನು ನಾವು ಹೇಗೆ ರಿಸೀವ್ ಮಾಡ್ತೀವಿ ಅನ್ನೋದ್ರ ಮೇಲೆ ನಮ್ಮ ಸಕ್ಸಸ್ಸು ಫೇಲ್ಯೂರು ಎಲ್ಲವೂ ಡಿಪೆಂಡ್ ಆಗಿರುತ್ತೆ. ಮೆಂಟಲಿ ವಿ ಶುಡ್ ಬಿ ಸ್ಟ್ರಾಂಗ್. ಐ ಸ್ಟ್ರಾಂಗ್ಲಿ ಬಿಲೀವ್ ಇನ್ ದಟ್. ಇಫ್ ಯು ವಿನ್ ಇಟ್ ಹಿಯರ್, ಯು ವಿಲ್ ವಿನ್ ಎವ್ರಿವೇರ್ ಆ್ಯಂಡ್ ವೈಸ್ ವರ್ಸಾ. ಇಫ್ ಯು ಲೂಸ್ ಇಟ್ ಹಿಯರ್, ವಿ ಲೂಸ್ ಎವ್ರಿವೇರ್. ವಾವ್ ಸರ್, ವೆರಿ ಇಂಟ್ರೆಸ್ಟಿಂಗ್. ಲೈಫ್ ನಮಗೇನು ಕಳ್ಸಿಕೊಡುತ್ತೋ ಅದನ್ನ ನಾವು ಕಲಿಬೇಕು ಅಂತ ಹೇಳೋದಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳ್ಬೋದು. ಸರ್, ನೀವು ಇಷ್ಟೆಲ್ಲ ದೊಡ್ಡ ಸಾಧನೆ ಮಾಡಿದ್ದೀರಾ. ನಿಮ್ಮ ಲೈಫಲ್ಲಿ ನಿಮಗೆ ಇನ್ಸ್ಪಿರೇಷನ್, ರೋಲ್ ಮಾಡೆಲ್ ಅಂತ ಯಾರಾದರೂ ಒಬ್ರು ಇದ್ದೇ ಇರ್ತಾರಲ್ವಾ? ಅವ್ರು ಯಾರು ಅಂತ ತಿಳ್ಕೊಳ್ಳೋಂಥ ಕ್ಯೂರಿಯಾಸಿಟಿ ನಮಗೆ. ಯಾರು ಸರ್ ಅವರು? ಅಫ್ಕೋರ್ಸ್ ತುಂಬ ಜನ ಇದ್ದಾರೆ. ಮುಖ್ಯವಾಗಿ ನನ್ನ ತಂದೆ, ನನ್ನ ಮನೆಯವರು, ನನ್ನ ಹೆಂಡತಿ, ಎಲ್ಲರೂ ಒಂದಲ್ಲ ಒಂದು ಹಂತದಲ್ಲಿ ನನ್ನ ಕೈ ಹಿಡಿದೆತ್ತಿದ್ದಾರೆ. ನನ್ನ ಲೈಫ್ಗೆ ಒಂದು ಹೊಸ ಡೈಮೆನ್ಷನ್ ಸಿಕ್ಕಿದ್ದು, ಅದಕ್ಕೆ ಒಂದು ಅರ್ಥ ಸಿಕ್ಕಿದ್ದು ನನ್ನ ಹೆಂಡತಿಯಿಂದ. ಶಿ ಈಸ್ ಎ ವಂಡರ್ಫುಲ್ ವೈಫ್, ವಂಡರ್ಫುಲ್ ಹ್ಯೂಮನ್ ಬೀಯಿಂಗ್. ಎಲ್ಲರೂ ನನ್ನನ್ನು ಸೆಲೆಬ್ರಿಟಿ ಅಂತಾರೆ, ಬಟ್ ನನ್ನ ಪಾಲಿಗೆ ನನ್ನ ಹೆಂಡತಿನೇ ನನ್ನ ಸೆಲೆಬ್ರಿಟಿ. ನಾನು ಭಾಳ ಹೆಮ್ಮೆಯಿಂದ ಹೇಳ್ಕೊತೀನಿ, ನಾನು ಅವ್ರ ಫ್ಯಾನ್ ಅಂತ. ಪ್ರೊಫೆಷನಲಿ ಶಿ ಈಸ್ ಎ ಟೀಚರ್, ಬಟ್ ಇನ್ ರಿಯಾಲಿಟಿ ನನಗೂ ಟೀಚರೇ. ಅವರಿಂದ ತುಂಬ ಕಲ್ತಿದ್ದೀನಿ ಆ್ಯಂಡ್ ಕಲಿತಾ ಇದ್ದೀನಿ. ವಾವ್, ವೆರಿ ಇಂಪ್ರೆಸಿವ್ ಸರ್. ನೀವು ನಿಮ್ಮ ಹೆಂಡತಿನ ಇಷ್ಟೆಲ್ಲ ಹೊಗ್ದಿದ್ದು ನೋಡಿ ತುಂಬ ಅಂದರೆ ತುಂಬ ಖುಷಿ ಆಯಿತು. ಇದರಲ್ಲೇ ಗೊತ್ತಾಗುತ್ತೆ ನೀವು ನಿಮ್ಮ ವೈಫ್ನ ಎಷ್ಟು ಪ್ರೀತಿಸ್ತೀರಾ, ಅವ್ರ ಮೇಲೆ ನಿಮಗೆ ಎಷ್ಟು ರೆಸ್ಪೆಕ್ಟ್ ಇದೆ ಅಂತ ಅರ್ಥ ಆಗ್ತದೆ. ಅದು ಹಾಗೆ ಇರ್ಬೇಕಲ್ವಾ? ಗಂಡ ಹೆಂಡತಿ ಅಂದರೆ ಒಂಥರ ಕೋ ಪ್ಯಾಸೆಂಜರ್ಸ್ ಇದ್ದ ಹಾಗೆ. ಅವರಿಬ್ಬರ ನಡುವಿನ ಸಂಬಂಧ ಚೆನ್ನಾಗಿದ್ರೆ, ಹೆಲ್ದಿ ಆಗಿದ್ರೆ ಪ್ರಯಾಣ ಚೆನ್ನಾಗಿರುತ್ತೆ. ಇದು ಹೋದ್ರೆ ಎಲ್ಲವೂ ವ್ಯರ್ಥ. ವೆರಿ ಟ್ರೂ ಸರ್, ವೆಲ್ ಸೆಡ್. ಹೇಳಿ ಅದಕ್ಕೆ ಇಂಟರ್ವ್ಯೂ ಹೇಗಾಗ್ತಿದೆ ಅಂತನಾ? ಸೂಪರ್ ಆಗಿ ಆಗ್ತಾ ಇದೆ. ಅಲ್ಲಿರೋದು ಯಾರು? ಗೆಳೆಯ. ಸೂಪರ್ ಅಲ್ಲ ಅವನು. ಆನಂದ್ ಅವ್ರೆ, ನನ್ನ ಮಾತು ಕೇಳಿ. ವಿಷಯ ಅದಲ್ಲ ನೋಡಿ, ಇಲ್ಲೊಂದು ದೊಡ್ಡ ಸಮಸ್ಯೆ ಆಗಿದೆ. ಪ್ರಾಬ್ಲಮ್ ಏನದಕ್ಕೆ? ಅದು ನೀವು ಈ ವಿಷಯನ ಈಗಲೇ ಗೌತಮ್ ಅವ್ರಿಗೆ ತಿಳಿಸಿ ಪ್ಲೀಸ್. ಅದಕ್ಕೆ ನೀವೇನು ಗಾಬರಿ ಆಗ್ಬೇಡಿ. ನಾನು ಈಗಲೇ ವಿಷಯನ ಅವ್ನಿಗೆ ಹೇಳ್ತೀನಿ. ಆದಷ್ಟು ಬೇಗ ಅಲ್ಲಿಗೆ ಬರ್ತೀವಿ. ಸಮಾಧಾನವಾಗಿರಿ. ಎಸ್. ಎಕ್ಸ್ಕ್ಯೂಸ್ ಮೀ.